ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ. ನಾನು ಮೈಸೂರು ಪರಮಾನಂದ ಸಾಗರದಿಂದ ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಈ ಲೇಔಟಿನ ಬಗ್ಗೆ ಒಂದು ಕಿರು ಪರಿಚಯ. ಮೈಸೂರು ಮಧ್ಯಭಾಗದ ಸರಿಸುಮಾರು 13 ಕಿಲೋಮೀಟರಲ್ಲಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಮೋರ್ ದೆನ್ 10 to 15 ಇಯರ್ ಓಲ್ಡ್ ಲೇಔಟ್, ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟ್ ಇದು. ಪರಮಾನಂದ ಸಾಗರ ಮೈಸೂರಿನಿಂದ ನೀವು ಹುಣಸೂರಿಗೂ ಹೋಗುವಂಥ ರಸ್ತೆಯಲ್ಲಿ ಬಿಫೋರ್ ಇಲ್ವಾಲ ಕೇಳಿಸ್ಕೋಬೇಕಾಗಿರುವಂತಹ ವಿಚಾರ, ಇಲ್ವಾಲಕ್ಕೂ ಮುಂಚೆ ಇರುವಂತಹ ಲೇಔಟು NJ ಹಾಸ್ಪಿಟಲ್ ಅಥವಾ ಆಚಾರ್ಯ ವಿದ್ಯಾಕುಲ ಅಂತ ಸ್ಕೂಲ್ ಇದೆ. ಅದರ ಪಕ್ಕಕ್ಕೆ ಅಬೌಟ್ ಅಲ್ಲಿಂದ ಅರೌಂಡ್ ½ ಕಿಲೋಮೀಟರ್ಲಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟು. ನೋಡಿ, ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಬಾಕ್ಸ್ ಟೈಪ್ ಡ್ರೈನ್ಗಳು, ಅವೆನ್ಯೂ ಟ್ರೀಸು ನೋಡಿ ತೋರಿಸ್ತಾರೆ. ಮರಗಳು, ಸಾಲು ಮರಗಳು, ಮೇನ್ ರೋಡಲ್ಲಿ ಇದ್ದೀನಿ ನಾನು. ಎರಡೂ ಬದಿಗಳಲ್ಲಿ ಸಾಲು ಮರಗಳು, ಈಗಾಗಲೇ ಬಹಳಷ್ಟು ಮನೆಗಳು ಈ ಭಾಗದಲ್ಲಿ. ಪರಮಾನಂದ ಸಾಗರದ ಒನ್ ಪಾರ್ಟ್ ಆಫ್ ದ ಲೇಔಟ್ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಈಗಾಗಲೇ ಭಾಳಷ್ಟು ಮನೆಗಳು ತಲೆ ಎತ್ತಿದೆ, ಅಂದರೆ ಜನ ಈಗಾಗಲೇ ವಾಸ ಇದ್ದಾರೆ. ಒನ್ ಥಿಂಗ್ ದಟ್ ಯು ಕ್ಯಾನ್ ಬಿ ಅಶ್ಯೂರ್ಡ್ ಆಫ್, ಏನು ನಿಮಗೆ ಅಶ್ಯೂರೆನ್ಸ್ ಅಂತಂದರೆ, ಮನೆಗಳಿದೆ, ಜನ ವಾಸ ಇದ್ದಾರೆ ಅಂತಂದರೆ ನಿಮಗೆ ಮುಂಬರೋ ದಿವಸಗಳಲ್ಲಿ ಇನ್ನಷ್ಟು ಮನೆಗಳು ಬರುತ್ತೆ, ಇನ್ನಷ್ಟು ಜನ ಬಂದು ವಾಸಕ್ಕೆ ಬಂದಿಲ್ಲ, ಆಗಲೇ ಸ್ಟೇ ಆಗ್ತಾ ಇದ್ದಾರೆ, ಇನ್ನೊಂದು ಜನಗಳು ಬರ್ತಾರೆ ಮುಂಬರೋ ದಿವಸಗಳಲ್ಲಿ ಅಂತ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಏರಿಯಾ. ದೆರ್ ಇಸ್ ನಥಿಂಗ್ ಲೈಕ್ ನೀವು ಇವತ್ತು ಬಂದಾಗ ಇನ್ನೂ ರೋಡ್ ಆಗಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ವೇಸ್ಟ್ ವಾಟರ್ ಲೈನ್ ಇಲ್ಲ, ಭಾಳಷ್ಟು ಪ್ರಾಬ್ಲಮ್ಗಳಿದೆ, ಏನೂ ಇಲ್ಲ. ಇನ್ಕ್ಲೂಡಿಂಗ್ ಸೈಟ್ ಮಾರ್ಕಿಂಗ್ ಇರ್ಬೋದು, ಸೈಟ್ ನಂಬರಿಂಗ್ ಇರ್ಬೋದು, ದಿಕ್ಸೂಚಿಗಳು ಅಂದರೆ ಆ್ಯರೋ ಮಾರ್ಕ್ ಬೋರ್ಡ್ಗಳು, ಯಾವ ರೋಡಲ್ಲಿ ಯಾವ ಸೈಟ್ ಇದೆ ಅನ್ನೋದಿರ್ಬೋದು, ಎಲ್ಲವೂ ನೀಟಾಗಿ ಇಂಟ್ಯಾಕ್ಟಾಗಿ ಬಹಳ ಕ್ಲೀನಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟು. ಒನ್ ಆಫ್ ದ ಮೈಸೂರಿನ ಒನ್ ಆಫ್ ದ ಟಾಪ್ ಲೀಡಿಂಗ್ ಡೆವಲಪರ್ಸೇ ಡೆವಲಪ್ ಮಾಡಿರುವಂತಹ ಪರಮಾನಂದ ಸಾಗರ. ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳ್ತೀನಿ, ಲೇಔಟ್ ಡೆವಲಪ್ಮೆಂಟ್ ಇಸ್ ಎ ವೆರಿ ಬಿಗ್ ಜಾಬ್ ಆ್ಯಂಡ್ ಎ ವೆರಿ ಟಫ್ ಜಾಬ್. ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದು ಸಹ ಅಷ್ಟೇ ಬಹಳ ಟಫ್ ಜಾಬ್. ಬಹಳ ಚೆನ್ನಾಗಿ, ಬಹಳ ನೀಟಾಗಿ ಮೇಂಟೈನ್ ಮಾಡಿರುವಂತಹ ಇದು ಪರಮಾನಂದ ಸಾಗರ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 13 ಕಿಲೋಮೀಟರ್ಲಿರುವಂಥದ್ದು. ಈಗಾಗಲೇ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲಿದೆ ಅಂತ. NJ ಹಾಸ್ಪಿಟಲ್ ಅಥವಾ ಆಚಾರ್ಯ ವಿದ್ಯಾಕುಲ ಸ್ಕೂಲ್ ಇದೆ. ಭಾಳ ಜನಕ್ಕೆ ಆನಂದ ಸಾಗರ ಅಂತ ಒಂದು ಲೇಔಟ್ ಇದೆ, ಅದು ಗೊತ್ತಿರುತ್ತೆ. ಪರಮಾನಂದ ಸಾಗರ ಅಲ್ಲಿಂದ ಅಬೌಟ್ ಅರ್ಧ ಕಿಲೋಮೀಟರ್ಲಿರುವಂಥದ್ದು. ಮೈಸೂರಿನಲ್ಲಿ ನಿವೇಶನಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಐ ಡೋಂಟ್ ವಾಂಟ್ ಟು ವೆಯ್ಟ್ 10 years or 12 years ಫಾರ್ ಇಂಪ್ರೂವ್ಮೆಂಟ್. ಒಂದು 3 ರಿಂದ 5 ವರ್ಷದಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುವಂತಹ ಯಾವುದಾದ್ರೂ ಜಾಗ ಇದ್ದರೆ ದಿಸ್ ಈಸ್ ಒನ್ ಆಫ್ ದೆಮ್. ಮೈಸೂರು ಪರಮಾನಂದ ಸಾಗರ. ನದರ್ 5 years ವೆಯ್ಟ್. ಇದರಲ್ಲಿ ನಿವೇಶನ ಮೇಲೆ ಬಂಡವಾಳ ಹಾಕಿ ಜಸ್ಟ್ ವೆಯ್ಟ್ ಫಾರ್ ನದರ್ 5 years. ಒಳ್ಳೆ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಗಳು ಬರುವಂಥದ್ದು. ಈಗ ತಾನೇ ನಾನು ಕೆಲಸಕ್ಕೆ ಸೇರ್ಕೊಂಡು 4 ರಿಂದ 5 ವರ್ಷ ಆಗಿದೆ. ಸುಪ್ರೀತ್, ನಾನು ಮೈಸೂರಿನಲ್ಲಿ ಯಾವ್ದಾರ ಒಳ್ಳೆ ಲೇಔಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ಬ್ಯಾಂಕ್ ಲೋನ್ ಸಿಗುತ್ತೆ ನನಗೆ, ನಾನು ಇವಾಗಿನ ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು